ಇದಕ್ಕೆ ಇನ್ನು ಎಂಪಿ ನಾಸೀರ್ ಹಿನ್ನೆಲೆ ಏನು? ಈಗ ನಾಸೀರ್ ವಿಜಯೋತ್ಸವದ ಸಂದರ್ಭದಲ್ಲಿ ಜಿಂದಾಬಾದ್ ಘೋಷಣೆ ಕೂಗಿದ್ದು ಶತರಾಷ್ಟ್ರದ ಬಗ್ಗೆ. ರೌಡಿ ಶೀಟರ್ ಜೊತೆಗೆ ಈ ನಾಸೀರ್ ಇರುವಂಥ ಫೋಟೋ ವೈರಲ್ ಆಗ್ತಾ ಇದೆ. ರೌಡಿ ಶೀಟರ್ ಇಸ್ತಿಯಾಕ್ ಪೈಲ್ವಾನ್ ಅಹಮದ್ ಅವ್ರ ಜೊತೆ ಫೋಟೋ. ಅವನ ಜೊತೆಗೆ ಬೆಂಗಳೂರಿನ ಶಿವಾಜಿನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಇವನು. ಘೋಷಣೆ ಕೂಗಿದ ಮುನ್ನಾವರ್ ಜೊತೆ ಘಟಾನುಘಟಿ ನಾಯಕರಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಜೊತೆಗೂ ಕೂಡ ಪ್ರತ್ಯಕ್ಷನಾಗಿದ್ದಾನೆ ಅವನು. ನೋಡಿ, ಇದು ಸಂಗತಿ. ಯಾರೋ ಜನಸಾಮಾನ್ಯರು ಎಲ್ಲೋ ಹೋದಂಥ ಸಂದರ್ಭದಲ್ಲಿ ಫೋಟೋ ತೆಗೆಸ್ಕೊಳ್ತಾರೆ, ಪ್ರಶ್ನೆ ಬೇರೆ. ದೊಡ್ಡ ದೊಡ್ಡ ನಾಯಕರನ್ನ ಪಕ್ಷದ ನಾಯಕರುಗಳೇ ಭೇಟಿ ಮಾಡೋಕ್ಕಾಗಲ್ಲ, ಗೊತ್ತಿರಲಿ ನಿಮಗೆ. ರಾಹುಲ್ ಗಾಂಧಿ ಅವ್ರನ್ನ ಅಷ್ಟು ಸುಲಭವಾಗಿ ಯಾರಾದ್ರೂ ಭೇಟಿ ಮಾಡ್ಬೋದಾ? ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಯಾರಾದರೂ ಭೇಟಿ ಮಾಡ್ಬೋದಾ? ಹಾಗಾದರೆ ಇವರು ಹೇಗೆ ಎಲ್ಲರನ್ನೂ ಭೇಟಿ ಮಾಡ್ತಾರೆ? ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಜೊತೆಗೂ ಕೂಡ ಇವನೊಬ್ಬ ಪ್ರತ್ಯಕ್ಷ ಆಗಿರೋದು. ನಾಸೀರ್ ಹುಸೇನ್ಗೆ ಹೂಗುಚ್ಚ ನೀಡಿ ಶುಭ ಕೋರ್ತಿರುವಂಥ ಫೋಟೋ ಇದೆ. ಅಂದರೆ ಏನು ಅರ್ಥ ಇದು? ಈತನ ಹಿನ್ನೆಲೆ ಏನು? ನಾಸೀರ್ ಮಾತಾಡಿದಂಥ ರೀತಿ ಅದಿನ್ನೂ ನಮ್ಮ ಕಣ್ಣು ಮುಂದಿದೆ. ಬರೀ ಇಷ್ಟು ಮಾತ್ರ ಅಲ್ಲ, ರೌಡಿ ಶೀಟರ್ಗಳ ಜೊತೆಗೂ ಕೂಡ ಈತನಿಗೆ ಏನಾದರೂ ಸಂಪರ್ಕ ಇದೆಯಾ? ನೋಡಿ, ಆರೋಪಿ ಮುನ್ನಾವರ್ ರಾಹುಲ್ ಗಾಂಧಿ ಜೊತೆ ತೆಗೆಸ್ಕೊಂಡಿರುವಂಥ ಫೋಟೋ. ಇಂಥವರ ಜೊತೆಗೆ ಈ ನಾಸೀರ್ ಫೋಟೋಗಳಿವೆ. ರಾಜ್ಯಸಭಾ ಸದಸ್ಯ ನಾಸೀರ್ಗೆ ಗ್ರಹಚಾರ ಕೆಟ್ಟರಂಗೆ ಕಾಣ್ತಾ ಇದೆ. ಯಾಕಂದರೆ ಯಾರನ್ನ ಕರ್ಕೊಂಬರ್ಬೇಕು ಒಳಗಡೆಗೆ, ಯಾರನ್ನ ಕರ್ಕೊಂಬರಬಾರ್ದು, ನಮ್ಮ ಹಿನ್ನೆಲೆ ಏನು, ಏನು ಕೂಗ್ತೀವಿ ನಾವು, ಅದರ ಅರಿವೇನು, ಇದಕ್ಕೆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಮಾತಾಡುವಂಥ ರೀತಿ ಏನು? ನಾಸೀರ್ ಹುಸೇನ್ಗೆ ಇಂಥ ರೌಡಿ ಶೀಟರ್ಗಳು ಹೂಗುಚ್ಚ ಕೊಟ್ಟು ಶುಭ ಕೋರ್ತಾ ಇದ್ದಾರೆ. ಇಂಥ ಫೋಟೋಗಳು ವೈರಲ್ ಆಗ್ತಾ ಇವೆ. ಅಂತೂ ಒಟ್ಟಾರೆಯಾಗಿರುವಂಥ